ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಿಜೆಪಿ ನಾಯಕನ ಮಗ ಕೃಷ್ಣರಾವ್ ಹಿಂದೂ ಯುವತಿಯನ್ನ ಪ್ರೀತಿ ಮಾಡಿ ಮದುವೆ ಆಗೋದಾಗಿ ಭರವಸೆ ಕೊಟ್ಟು ಲೈಂಗಿಕವಾಗಿ ಬಳಸಿಕೊಂಡಿದ್ದ. ಬಳಿಕ ಹಿಂದೂ ಯುವತಿ ಗರ್ಭವತಿ ಆಗಿದ್ಲು, ಮಗು ಕೂಡ ಆಯಿತು. ಇದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಪ್ರಕರಣ. ಈಗ ಮತ್ತೆ ಈ ಕೇಸು ಮುನ್ನೆಲೆಗೆ ಬಂದಿದೆ. DNA ಪರೀಕ್ಷೆಯಲ್ಲಿ ಮಗುವಿಗೆ ಈ ಕೃಷ್ಣರಾವ್ ತಂದೆ ಅನ್ನೋದು ಸಾಬೀತಾದ್ರೂ, ಮಗು ಜನಿಸಿ 6 ತಿಂಗಳಾದ್ರೂ ಆರೋಪಿ ಕೃಷ್ಣರಾವ್ ಮಾತ್ರ ತಾನು ಪ್ರೀತಿಸಿ ಲೈಂಗಿಕವಾಗಿ ಬಳಸ್ಕೊಂಡು ಗರ್ಭಿಣಿ ಮಾಡಿದ್ದ ಹಿಂದೂ ಯುವತಿಯನ್ನ ಮದುವೆ ಆಗೋದಿಕ್ಕೆ ಒಪ್ಕೊಳ್ತಾ ಇಲ್ಲ. ಈ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರು ಎಂಟ್ರಿ ಕೊಟ್ಟು ಸಂಧಾನಕ್ಕೆ ಟ್ರೈ ಮಾಡಿದ್ರು ಅದು ವಿಫಲ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸ್ಟೋರಿಯಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಏನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಿಜೆಪಿ ಲೀಡರ್ ಜಗನ್ ನಿವಾಸ್ ರಾವ್ರ ಕುಲಪುತ್ರ ಕೃಷ್ಣರಾವ್ ಒಬ್ಬ ಹಿಂದೂ ಯುವತಿಯನ್ನ ಪ್ರೀತಿ ಮಾಡಿ ಮದುವೆಯಾಗೋದಾಗಿ ನಂಬಿಸಿ ಪ್ರೆಗ್ನೆಂಟ್ ಮಾಡಿದ್ದ. ಈಗ ಮಗು ಕೂಡ ಆಗಿದೆ. ಈಗ ಈ ಕೇಸು ಮತ್ತಷ್ಟು ಜಟಿಲಗೊಂಡಿದೆ. ಸಂತ್ರಸ್ತೆ ಮಗುವಿಗೆ ಜನ್ಮ ಕೊಟ್ಟು ತಿಂಗಳುಗಳೇ ಕಳೆದ್ರೂ ಸಮಸ್ಯೆ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೋರ್ಟ್ ನಿರ್ದೇಶನದಂತೆ DNA ಟೆಸ್ಟ್ ಮಾಡಿ ಕೃಷ್ಣರಾವ್ ಮಗುವಿನ ತಂದೆ ಅನ್ನೋದು ಸಾಬೀತಾದ್ರೂ ಕೂಡ ಅವನು ಹಿಂದೂ ಯುವತಿಯನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾ ಇಲ್ಲ. ಬಿಜೆಪಿಯ ನಳಿನ್ ಕುಮಾರ್ ಕಟೀಲು, RSSನ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂಗೆ ಅನೇಕ ನಾಯಕರು ಕಾಂಪ್ರಮೈಸ್ಗೆ ಟ್ರೈ ಮಾಡಿದ್ರು, ವಿಫಲರಾಗಿದ್ದಾರೆ. ಆದ್ರಿಂದ ಕಾನೂನು ಹೋರಾಟ ಮಾತ್ರ ನಮ್ಮ ಮುಂದೆ ಉಳಿದಿರೋ ದಾರಿ ಅಂತ ಸಂತ್ರಸ್ತೆಯ ಕುಟುಂಬ ಹೇಳ್ಕೊಂಡಿದೆ. ಇದಕ್ಕೂ ಮೊದಲು ಏನಾಗಿತ್ತು ಅನ್ನೋದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಪುತ್ತೂರಿನ ಬಿಜೆಪಿ ಲೀಡರ್ ಜಗನ್ ನಿವಾಸ್ ರಾವ್ ಮಗ ಕೃಷ್ಣರಾವ್ ಸ್ಕೂಲ್ ಡೇಸ್ನಲ್ಲಿ ಪರಿಚಯ ಇದ್ದ ಒಬ್ಬ ಹಿಂದೂ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಮದುವೆ ಆಗೋದಾಗಿ ನಂಬಿಸಿ ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೊಂಡು ಮೋಸ ಮಾಡಿದ್ದಾನೆ ಅನ್ನೋ ಆರೋಪ ಸುಮಾರು 7-8 ತಿಂಗಳುಗಳ ಹಿಂದೆ ಕೇಳಿಬಂದಿತ್ತು. ಹಿಂದೂ ಯುವತಿ ಪ್ರೆಗ್ನೆಂಟ್ ಆಗಿ ಬಿಟ್ಟಿದ್ದಾಳೆ, ಆದ್ರಿಂದ ಅವಳನ್ನೇ ಮದುವೆ ಮಾಡ್ಕೋ ಅಂತ ಸಂಧಾನ ಮಾಡಲಾಗಿತ್ತು. ಆರಂಭದಲ್ಲಿ ಮದುವೆ ಆಗೋದಕ್ಕೆ ನಿರಾಕರಿಸಿದ್ದ ಕೃಷ್ಣರಾವ್ ಕೊನೆಗೆ ಒತ್ತಾಯದ ಮೇರೆಗೆ ಒಪ್ಕೊಂಡಿರ್ತಾನೆ. ಆದ್ರೆ ಅವನು ಒಪ್ಕೊಂಡಾಗ ವಯಸ್ಸು 21 ಆಗಿರೋದಿಲ್ಲ. ಅವಾಗಲೇ ಮದುವೆ ಮಾಡಿಸ್ಬಿಟ್ಟಿದ್ರೆ ಇದು ಬಾಲ್ಯ ವಿವಾಹ ಆಗ್ಬಿಡ್ತಾ ಇತ್ತು. ಆದ್ರಿಂದ ಮೊದಲು ಮದುವೆ ವಯಸ್ಸಾದ್ರೂ ಆಗ್ಲಿ, ಆಮೇಲೆ ಮದುವೆ ಮಾಡ್ಸೋಣ ಅಂತ ಜಗನ್ ನಿವಾಸ್ ರಾವ್ ಭರವಸೆ ಕೊಟ್ಟಿರ್ತಾರೆ. ಆದ್ರೆ ಹಿಂದೂ ಯುವತಿಗೆ ಹೆರಿಗೆ ಆಗ್ತಿದ್ದಂಗೆನೆ ಮದುವೆ ಆಗೋದಕ್ಕೆ ಕೃಷ್ಣರಾವ್ ನಿರಾಕರಿಸ್ತಾನೆ. ಆಗ ಅವನಿಗೆ 21 ವರ್ಷ ಪೂರ್ತಿ ಆಗಿರುತ್ತೆ. ಇದಾದ್ಮೇಲೆ ಈ ಕೇಸು ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುತ್ತೆ. ಬಳಿಕ ಅರೆಸ್ಟ್ ಆಗಿದ್ದ ಕೃಷ್ಣರಾವ್ ಜಾಮೀನಿನ ಮೇಲೆ ಜೈಲಿಂದ ಹೊರಗೆ ಬರ್ತಾನೆ. ಹಿಂದೂ ಯುವತಿಗೆ ಜನಿಸಿರೋ ಮಗು ನನ್ನದಲ್ಲ ಅಂತ ಹೇಳಿದ್ರಿಂದ ಕೋರ್ಟ್ ಆದೇಶದಂತೆ ಕೃಷ್ಣರಾವ್ನ DNA ಪರೀಕ್ಷೆ ನಡೆಸಲಾಗಿತ್ತು. ಆರೋಪಿ ಕೃಷ್ಣರಾವ್ ಸಂತ್ರಸ್ತ ಹಿಂದೂ ಯುವತಿ ಹಾಗೂ ಮಗುವಿನ ರಕ್ತದ ಮಾದರಿಗಳನ್ನ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ಈ ಪರೀಕ್ಷೆಯಲ್ಲಿ ಕೃಷ್ಣರಾವ್ ಮಗುವಿನ ತಂದೆ ಅನ್ನೋದು ದೃಢಪಟ್ಟಿತ್ತು. ಈ ಕೇಸ್ನಲ್ಲಿ ತುಂಬಾ ಟ್ರಾಜಿಡಿ ಆಗಿದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಆ ಬಳಿಕ ಆರೋಪಿ ಕೃಷ್ಣರಾವ್ ತಂದೆ ಜಗನ್ ನಿವಾಸ್ ರಾವ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. DNA ರಿಪೋರ್ಟ್ ಪಾಸಿಟಿವ್ ಬಂದ ನಂತರನೂ ಆರೋಪಿ ಕೃಷ್ಣರಾವ್ ಮತ್ತು ಆತನ ಕುಟುಂಬ ಮದುವೆಗೆ ನಿರಾಕರಿಸಿದ್ದಾರೆ ಅನ್ನೋ ಆರೋಪವನ್ನ ಸಂತ್ರಸ್ತೆಯ ಕುಟುಂಬದಿಂದ ಆರೋಪ ಮಾಡಲಾಗ್ತಾ ಇದೆ. ಏನೋ ಕಳೆದ 3 ತಿಂಗಳಿಂದ RSSನ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಟು, ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ KP ನಂಜುಂಡಿ ಸೇರಿದಂತೆ ಇನ್ನು ಅನೇಕರ ನೇತೃತ್ವದಲ್ಲಿ ಹಲವು ಬಾರಿ ಸಂಧಾನದ ಮಾತುಕತೆ ನಡೆದ್ರೂ ಯಾವುದೇ ರೀತಿಯ ಪಾಸಿಟಿವ್ ರೆಸ್ಪಾನ್ಸು ಆರೋಪಿ ಕೃಷ್ಣರಾವ್ ಕಡೆಯಿಂದ ಬಂದಿಲ್ಲ. ಹೀಗಾಗಿ ಕಾಂಪ್ರಮೈಸ್ ಕತೆ ಮುಗಿದ್ಬಿಟ್ಟಿದೆ. ಕಾನೂನಿನ ಮುಖಾಂತರನೇ ನ್ಯಾಯ ಪಡ್ಕೊಳ್ಳೋದಿಕ್ಕೆ ಸಂತ್ರಸ್ತೆ ಮತ್ತು ಆಕೆಯ ಕುಟುಂಬ ನಿರ್ಧಾರ ಮಾಡಿದೆ. ಸದ್ಯ ಆರೋಪಿ ಕೃಷ್ಣರಾವ್ ನ್ಯಾಯಾಂಗ ಬಂಧನ ಅನುಭವಿಸಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾನೆ. ಇನ್ನು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಂತ್ರಸ್ತ ಹಿಂದೂ ಯುವತಿ ಮದುವೆ ಆದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿದ್ದಾಳೆ. ನನಗೆ ಗಂಡ, ಮಗುವಿಗೆ ತಂದೆ ಸಿಕ್ಕರೆ ಸಾಕು, ಈಗ ಬಂದ್ರೂ ನಾನು ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಅಂತ ಹೇಳ್ಕೊಂಡಿದ್ದಾಳಂತೆ. ಇನ್ನು ಸಂತ್ರಸ್ತ ಯುವತಿಯ ತಾಯಿಗೆ ಹಣದ ಆಮಿಷ ತೋರಿಸಿದಾರಂತೆ. ಆದರೂ ಅವರು ಬಗ್ಗಿಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ವಿಶ್ವಕರ್ಮ ಸಮಾಜದ ನಾಯಕ KP ನಂಜುಂಡಿ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದುತ್ವದ ಭದ್ರಕೋಟೆಯಾಗಿರೋ ಪುತ್ತೂರಿನಲ್ಲಿ ಬಡ ಹಿಂದೂ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸೋದಿಕ್ಕೆ ಆಗಿಲ್ಲ. ಒಂದು ವೇಳೆ ಆರೋಪಿ ಸ್ಥಾನದಲ್ಲಿ ಬೇರೆ ಧರ್ಮದವರು ಇದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಮಂಗಳೂರು ಒತ್ತಿ ಹುರಿತಾ ಇತ್ತು. ಮಗು ಹುಟ್ಟಿ 6 ತಿಂಗಳಾದರೂ ಇನ್ನೂ ನಾಮಕರಣ ಆಗಿಲ್ಲ. ಎರಡೂ ಕುಟುಂಬಗಳು ಒಂದಾಗಿರಲಿ ಅಂತ ಸಂಧಾನಕ್ಕೆ ಟ್ರೈ ಮಾಡಿದ್ವಿ, ಆದರೆ ಇದರಲ್ಲಿ ನಾವು ಸೋತು ಹೋಗಿದ್ದೀವಿ ಅಂತ KP ನಂಜುಂಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಇತ್ತೀಚೆಗೆ ನಡೆದಿರೋ ಬೆಳವಣಿಗೆ. ನಾನು ಮೊದಲಿಂದನೂ ಈ ಕೇಸ್ನ ಅಬ್ಸರ್ವ್ ಮಾಡ್ತಾ ಬಂದೆ. ಆದರೆ ಈ ತನಕ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ.
ಕ್ಲಾಸ್ಮೇಟ್ ಹುಡುಗಿನ ಲವ್ ಮಾಡಿದ್ದ ಕೃಷ್ಣರಾವ್ ಅನ್ನೋ ಬಿಜೆಪಿ ಲೀಡರ್ ಮಗ ಮದುವೆ ಮಾಡ್ಕೊಳ್ಳೋ ಭರವಸೆ ಕೊಟ್ಟು ಆ ಹಿಂದೂ ಯುವತಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡ. ಪ್ರೆಗ್ನೆಂಟ್ ಆಗಿದ್ದಾಳಂತ ಗೊತ್ತಾದ್ಮೇಲೆ ಕಾಲ್ ಕೀಳೋ ಪ್ಲಾನ್ ಮಾಡ್ದ. ಆ ಯುವತಿಗೆ ಹೆರಿಗೆ ಆಗಿ ಮಗು ಕೂಡ ಆಯ್ತು. ಇವನು ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಗಡೆ ಕೂಡ ಬಂದ. ಇಷ್ಟೆಲ್ಲ ರಾದಂತ ಆದ್ರೂ ಕೂಡ ಇವನು ಆ ಯುವತಿಯನ್ನ ಮದುವೆ ಆಗೋದಿಕ್ಕೆ ಒಪ್ಕೊಳ್ತಾ ಇಲ್ವಲ್ಲ, ಯಾಕೆ? ಈ ಪ್ರಶ್ನೆಗೆ ಉತ್ತರ ಈ ತನಕ ಸಿಗಲೇ ಇಲ್ಲ. ನೋಡಿ, ಇಲ್ಲಿ ಮೊದಲು ನಡೆದಿದ್ದೆಲ್ಲ ಬಿಟ್ಬಿಡಿ. ಇಲ್ಲಿ ಕಾಂಗ್ರೆಸ್ಸು, BJP, ಹಿಂದೂ, ಮುಸ್ಲಿಂ ಅದೇನು ಬೇಡವೇ ಬೇಡ. ಸಿಂಪಲ್ ಆಗಿ ಒಂದೇ ಒಂದು ಪ್ರಶ್ನೆ. ಯಾವುದೇ ಹುಡುಗರು ತಾವು ಮದುವೆ ಆಗೋ ಹುಡುಗಿ ಸುಂದರವಾಗಿರಬೇಕು, ಹಿಂಗೆ ಇರಬೇಕು ಅಂತ ಅನ್ಕೊಳ್ತಾರೆ. ಅದು ಕಾಮನ್ನು. ಹುಡುಗಿರು ಸಹ ಹಂಗೇನೆ, ನಾವು ಮದುವೆ ಆಗೋ ಹುಡುಗ ಹಿಂಗೆ ಇರಬೇಕು, ಈ ರೀತಿ ಇರಬೇಕು ಅಂತ ಅವ್ರಿಗೂ ಕನಸುಗಳಿರ್ತವೆ. ಇದೆಲ್ಲ ಸಹಜ, ಎಲ್ಲ ಕಾಮನ್ನು. ಇಲ್ಲಿ ಕೃಷ್ಣರಾವ್ ಈ ಯುವತಿಯನ್ನ ಮದುವೆ ಆಗೋದಿಕ್ಕೆ ಯಾಕೆ ಒಪ್ಕೊಳ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇಬ್ರು ಕ್ಲಾಸ್ಮೇಟ್ಸು, ಫ್ರೆಂಡ್ಸು, ವಯಸ್ಸಿಗೆ ಬಂದಮೇಲೆ ಲವ್ ಮಾಡಿದ್ದಾರೆ. ಇಷ್ಟ ಇಲ್ಲ ಅಂದಮೇಲೆ ಲವ್ ಹೇಗೆ ಮಾಡ್ತಾ ಇದ್ರು? ಲೈಂಗಿಕ ಸಂಪರ್ಕ ಹೇಗೆ ನಡೀತಾ ಇತ್ತು ಅಲ್ವಾ? ಇಲ್ಲಿ ಮದುವೆ ಆಗೋದಿಕ್ಕೆ ಜಾತಿ ಏನಾದರೂ ಅಡ್ಡ ಬಂದಿದೆಯಾ ಗೊತ್ತಿಲ್ಲ, ಅಸಲಿ ವಿಚಾರ ಏನಿದೆ ಅಂತ. ಆದರೆ ಹುಡುಗ ಹುಡುಗಿಯ ಜಾತಿ ಬೇರೆ ಬೇರೆ ಇದೆ. ಈ ಕಾರಣಕ್ಕೋಸ್ಕರ ಮದುವೆ ಆಗ್ತಾ ಇಲ್ವೇನೋ. ಫೈನಲಿ ಈ ಗೊಂದಲಕ್ಕೆ ತೆರೆ ಎಳಿಬೇಕಾದವನು ಒನ್ ಆ್ಯಂಡ್ ಓನ್ಲಿ ಅತ್ಯಾಚಾರದ ಆರೋಪಿ ಕೃಷ್ಣರಾವ್. ಅವನು ಒಂದು ನಿರ್ಧಾರ ತೆಗೆದುಕೊಂಡ ಮೇಲೇ ಈ ಕೇಸ್ಗೆ ತಾರ್ಕಿಕ ಅಂತ್ಯ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.